ಗಡನ ಹುಬ್ಳಿಗೆ ಹೋಗಿ ಹೂ ತಗೊಂಡ್ ಬರ್ಬೇಕಂದ್ರ ಇದು ಒಂದು ಬಸ್ಸು ಸಹಿತ ಮಿಸ್ ಆತಲ್ರಿ ಅಪ್ಪ ನಮ್ಮರಿಗೆ. ಆ ಸಿದ್ದರಾಮಯ್ಯ ಸರ್ಕಾರ ಯಾಕೆ ಬಂತು ಅಂತೀನಿ. ಎಲ್ಲಿ ನೋಡಿದ್ರು ಯಾವ ಬಸ್ಸಿನಾಗ ನೋಡಿದ್ರು ಬರೀ ಹೆಣ್ಮಕ್ಳ ತುಂಬಿರ್ತಾರೋ ಯಪ್ಪ. ಯಾವ ಬಸ್ಸಿನಾಗ ನೋಡಿದ್ರು ಸೀಟಿಗೆ ನೋಡಿದ್ರು ಹೆಣ್ಮಕ್ಳ, ನಿಂದಿರ್ಬೇಕಂತ ನೋಡಿದ್ರು ಬರೀ ಹೆಣ್ಮಕ್ಳ. ಸ್ವಲ್ಪನ ಗಂಡು ಮಕ್ಕಳಿಗೆ ಬೆಲೆ ಇಲ್ದಂಗಾಯ್ತಪ್ಪ. ಈ ಸಿದ್ದರಾಮಯ್ಯ ಸರ್ಕಾರ ಬಂದು ಬೆಲೆ ಇಲ್ದಂಗಾಯ್ತು. ಇರ್ಲಿ ನಮ್ಮ ಮಂದಿ ಎಲ್ಲ ದೊಡ್ಡ ಮಂದಿಗಳು ಇದಾರ, ಯಾರು ಮಾಡಕ್ ಏನೈತೆ. ನಾವೆಲ್ಲ ಇಷ್ಟಕ್ಕ ಬಿಟ್ಟು ಇವತ್ತು ಬಾದ್ರ ಜಿಂದಿಗೆ ಬಂದೀವಿ. ಇಲ್ಲಿ ಕಾಲ ಹೆಂಗ ಕಳಿಬೇಕಂತ ಯೋಚನೆ ಮಾಡ್ಬೇಕಂತ ಕುಂತೀವಿ. ಇವತ್ತು ಬಾದ್ರ ಜಿಲ್ಲೆಗ ನಾಟಕ ಐತೆ ಅಂತ ಹೇಳಿದ್ರು. ಈ ನಾಟಕ ಹುಬ್ಳಿಗೆ ಹೋಗಿ ಹೂ ತಗೊಂಡ್ ಬರ್ಬೇಕಂದ್ರ ಇದು ಒಂದು ಬಸ್ಸು ಸಹಿತ ಮಿಸ್ ಆತಲ್ರಿ ಅಪ್ಪ. ಇನ್ನ ಏನ್ ಮಾಡ್ಬೇಕು ಅಂತೀನಿ. ಇಲ್ಲಿ ಕುಂತಾರಲ್ಲ ಇದ್ರಾಗ ಯಾರೋ ದೊಡ್ಡ ಸಂಗೀತಗಾರರು ಬಂದಾರಂತ. ಆ ಸಂಗೀತಗಾರರ ಜೊತೆ ನಾವು ಕುಂತು ಟೈಮ್ ಪಾಸ್ ಮಾಡೋಣ ಅಂತ. ಅವಾಗಾದ್ರೂ ನಮ್ಮ ಮನಸ್ಸಿಗೆ ಶಾಂತಿ ಆಗ್ತೈತಿ. ಚಾಲಾಗೈತಿ ನನಗೆ ಈಗ ಚಲೋ ಆಗೈತಿ. ಉರುಪ ಈಗ ಎಬ್ಸ ಉರುಪ ಏಟಂತ ತಡ್ಕೋಬೇಕ. ನನಗೆ ಎದ್ದು ಬಿಟ್ಟೈತೆ ಉರುಪ, ಎದ್ದು ಬಿಟ್ಟೈತೆ. ಹೊಡಿ ಮೇಲೆ ಮೆಟ್ಲೆ ಏನು ಮಾಡ್ತೀಯ? ಹುಸತ್ರ ನಾಡ್ಕೊ ಹಾಡಾರ ಹಾಕಿ ಗಮಗನೆ ಆಡ ಆಡ ಹುಟ್ಟಕೊಂಡ ಪತ್ತಲ್ಲ. ಆಚಾರ ಆಗಲಿಲ್ಲ ಆಚಾರ ಮಾಡೈತೆ ದೂರ ಬರಲಿಲ್ಲ ಹುಡುಗಾರ ನಮ್ದಾರಿ ಹುಡುಗರ ಸೋಮಾರ ಆಗಲ ದೂರ
ಮನದಿನ್ನೇ ಜಾತಿಗೆ ಸಮಾಧಾನಪ್ಪ ಸಮಾಧಾನ ಇನ್ನ ಬರ್ತಾನೆ ಇರ್ತೀನಿ ಸಮಾಧಾನ ಇವತ್ತು RCB ಗೆದ್ದೈತವ್ವ, ಸಮಾಧಾನ ಇಲ್ಲ ನನಗೆ, ಸಮಾಧಾನ ಇಲ್ಲ. ಫಸ್ಟ್ ಸೀರೆ ಬಂದಾಗಿರ್ಬೇಕು ಇಲ್ಲಿ ಗಪ್ ಎಲ್ಲ ಯವ್ವ, ಅವಾಗ ಮಂದಿ ನೋಡಿ ಉರುಪೆಲ್ಲ ಕಳೆದೋಗಿತ್ತು, ಈ ಉರುಪು ಎದ್ದು ಬಿಟ್ಟೈತವ್ವ, ಉರುಪು ಎದ್ದು ಬಿಟ್ಟೈತೆ. ಅದನ್ನ ಹೋದ್ರೆ ಈ ಚಲ ಐತಲ್ಲ ಹುರ್ರಕ್ಕ ತಲೆಗಿನ ಚಿಂತೆ ತರಬೇಕಂತೆ ಮೇಲಿನ ನನ್ನ ಮಾರಿ ನನ್ನ ಮಾರಿ ಗಂಡ ತೆಗಿವಲ್ಲಿ ತೆಗಿವಲ್ಲಿ ನೀನ ತೆಗಿವಲ್ಲಿ ಮಾರಿ ಗಂಡ ನೀ ತೆಗಿವಲ್ಲಿ ಯಾರೇನಾಗಿದ್ದಾರೆ ಗೆಳತಿ ಮಾರಿ ಗಂಡ ನೀ ತೆಗಿವಲ್ಲಿ ಯಾರೇನಾಗಿದ್ದಾರೆ ಗೆಳತಿ ಅಭಿಮಾನಿ ಅಂತ ಮಂದಿ ಮುಂದೆ ಹೇಳ್ಬೇಡ ಯವ್ವ. ಮಂದಿ ಮುಂದಲ್ಲ ಮತ್ತೆ ಇಷ್ಟ ವಿಡಿಯೋ ಮಾಡಿ ಹಾಕ್ತಿವಿ ಏನ್ ಮಾಡವ್ ನೀನು ಉರುಪೇಮ್ ಸಾಕ ಹೇಳಾಕಿವ ಯವ್ವ, ನೀನು ಉರುಪೇಮ್ ಸಾಕ ಹೇಳಾಕಿ. ಮತ್ ನನ್ ಕೆಲಸ ಏನೈತಿ ಅಷ್ಟ ಅಷ್ಟ ನನ್ನ ಕೆಲಸ ಜಾತ್ರೆಗ ಕೊಡಿಸಿದೆ ಹಿಂಗ ಒಂದ ದಿನದಾಗ ಹಿಡಿದೈತಿ ಚಂದ. ಪ್ರೀತಿ ಮಾಡಾಕ ಒಂದ ಕಾರಣ RCB ಅಭಿಮಾನಿ ಪ್ರೀತಿ ಮಾಡಾಕ ಒಂದ ಕಾರಣ RCB ಅಭಿಮಾನಿ RCB ಅಭಿಮಾನಿ ಸುಳ್ಳು ನೀನ, CSK ಅಭಿಮಾನಿಯೋ ನೀನ, ನೀ ಮಂದಾಗ ಹೇಳತಿ ನೀನ ಸುಳ್ಳ. ಸುಳ್ಳು ಏನಿದ್ರ ನಮಗಿಲ್ಲ ನಮ್ಮ ಊರು ಮಂದಿ, ಏನಾಗಿದ್ರ ನಿಜ ಹೇಳ ಗೆಳತಿ, ನಿಜ ಹೇಳ ಗೆಳತಿ. ನಾ ಅಷ್ಟ ಅಲ್ಲ RCB ನಾನು ಅಭಿಮಾನಿ. ಕುರ್ಚಿಯಲ್ಲಿ ನೀನು ನಂದು ಕೇಳು ನಂದು ಕೇಳ ಮೊದಲ ಹೇಳ. ನಾ ಅಷ್ಟ ಅಲ್ಲ RCB ಅಭಿಮಾನಿ ಹಾ. ಇಡೀ ನಮ್ಮ ಖಾನ್ದಾನ ಮಂದಿನ RCB ನಾವು ಅಭಿಮಾನಿ RCB ಅಭಿಮಾನಿನ. ಸುಳ್ಳು ಹೇಳಿ ಹುರುಪಿ ಎಬ್ಸೋ ಜಯಮಾನ್ ನಮಗಲ್ಲ ನಾವು RCB ಅಭಿಮಾನಿ. RCB ಅಭಿಮಾನಿ ಅದನ್ನ. ಎದೆಯಾಗ ಹಾಕಿಕೊಂಡಿವಿ ಟ್ಯಾಟೂನ ಟ್ಯಾಟೂ. ಹೌದಾ ನೀವೆಲ್ಲ ದೌಲತ್ತಿ ತೋರಿಸೋರೆ ಟ್ಯಾಟೋ ನಾ ಹಾಕಿಸ್ಕೊಂಡು ಟ್ಯಾಟೂ ತೋರಿಸ್ತೇವೆ ಟ್ಯಾಟೂ ಆದ್ರೆ ನಾವು ಇಲ್ಲಿ ವಿರಾಟ್ ಕೊಹ್ಲಿನ ನಾವು ಇಲ್ಲಿ ಇಟ್ಟಿವಿ ಸುಳ್ಳು ಹೇಳುವಂತ ಜಯಮಾನ್ ಅಂದ್ರಲ್ಲ ಯಾಕೆ ಹೋಗ್ತಿ ಎದಕ್ಕೆ ಹೋಗಿರ್ತಿ ಸುಳ್ಳೆ ತೋರ್ಸ ವಿರಾಟ್ ಕೊಹ್ಲಿ ಟ್ಯಾಟೂ ತೋರ್ಸು ನೋಡೇ ಬಿಡೋಣ ಅಂತ. ಇದು ಯಾಕೆ ಏನಾಯ್ತು ಇಷ್ಟ ಆಗಲ್ಲ ಆಗ್ಬಿಟ್ಟೈತಿ ಅಂತೀನ. ನಂದು ಅಷ್ಟಾಗ್ಲೈತ್ ನೋಡಿ ನಿಂದ ತಿಂಡಿ ಯವ್ವ ಅಲ್ಲವ್ವ, ನಂದು ಅಷ್ಟಾಗಲ್ಲಿದ್ರು ಹೋಗಂಗಿಲ್ಲ. ನಂದು ಇಷ್ಟ ಆಗ್ತೈತೆ. ಮನಸ್ಸು ಹೌದನ ಸಣ್ಣದಿರ್ಬೇಕು. ಮುಳ್ಕೊಂಡವ ಇಲ್ಲ ಅಂದ್ರೆ ತಂದು ಕಡ್ತೀನಿ ಅಲ್ಲವ್ವ ಯವ್ವ, ನೀನು ಕೂಡ ನನ್ನ ಜಗಳ ಆಡೋದು ಆಗಲ್ಲ. ಏನಿದ್ರು ಮಾತಾಡ್ಬೇಡ.
ಬಂದಿ ಏನ ಗೆಳತಿ ನನ್ನ ಮಾರಿ ನೋಡಕ ಬರವಲ್ಲಿ ಯಾರೇನ ಸುತ್ತಾರ ಗೆಳತಿ ನನ್ನ ಮಾರಿ ಬಂತ ತೆಗಿವಲ್ಲಿ 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 ನನ್ನ ಮಾರಿ ಬಂತ ತೆಗಿವಲ್ಲಿ ಮನಸರ ಬಂದ ಗೆಳತಿ ಮನಸರ ಬಂದ ಗೆಳತಿ ಏನು ಹೂ ಮಾರುತ್ತ ಹೊದ್ರ ಹುಡುಗ ಆ ಹೇಳ ಹುಡುಗಿ ಹೇಳ ಏನ ಏನೋ ವಟ ವಟ ಅನ್ನಕತ್ತಿಯಲ್ಲ ಏನ್ಲಿ ಸುದ್ದಿ ನೋಡವ್ವ ನನ್ನ ಹೂವಿನ ವ್ಯಾಪಾರ ಅಂತೂ ಮಸ್ತ್ ನಡೆದೈತಿ ಹಾ ಅದೇ ಲಾಭದಾಗ ಹುಬ್ಳಿಗೆ ಪಿಕ್ಚರ್ ನೋಡಕ್ ಕರ್ಕೊಂಡು ಹೋಗ್ಬೇಕಂತ ಮಾಡೀನಿ ನಿನ್ನ ಬರ್ತೀಯ ನಾನು ಡಿಸ್ಟನ್ಸ್ ಮೇಂಟೈನ್ ಮಾಡಿದ್ವಿ ಉಳ್ಕೋತಿ ಯವ್ವ ಡಿಸ್ಟನ್ಸ್ ಏಟ್ ಮೇಂಟೈನ್ ಮಾಡ್ಬೇಕ ಯವ್ವ ಅದು ಇಲ್ಲಾಂದ್ರೆ ಮತ್ತಿನ್ ಮುಂದೆ ಮತ್ತಿನ್ನ ಬ್ಯಾರೆ ಇರ್ತೀನಿ ಯವ್ವ ಏನು ಬೇರೆ ಐತಿ ಲೇ. ಬಿಡ ನೀನ ಕಡ್ಕೋ ಯಾಕೆ ಸಾಯ್ತಿ ಇನ್ನೇ ಬೆಳಕೈತೆ ಅವರದ ಮುಚ್ಚ ಬಾಯಿ ಸಾಯಾಗಿಲ್ಲ ಯವ್ವ 20-23 ಸಾವಿರ ಕೊಟ್ಟು ಸಾಯಕ್ಕಾಗಲ್ಲ ಎಷ್ಟು ದಿನ ಎಷ್ಟೈತಿ ಹೊರಕು ನೋಡವ್ವ ಈ ಮಾಡ ಎಷ್ಟೈತೆ ಅಷ್ಟೈತೆ ಉರುಪು ಏ ಹೇಳ ವಾಪಸ್ ಯವ್ವ ಹೇಳ ಯವ್ವ ಯಾಕ ಹೇಳ ಯಪ್ಪ ಇಲ್ಲಿ ಯಾರೋ ಸತ್ತಿಲ್ ತಮ್ಮ ಅಲ್ಲ ಹೇಳ ಯಾವ ಬಸವೇಶ್ವರನ ಜಾತ್ರೆ ಐತಿ ಈಗ ಅದು ನೋಡವ್ವ ನಮ್ಮ ಬಾದ್ರದಲ್ಲಿ ಬಸವಣ್ಣನ ಜಾತ್ರೆ ಆ ಹಂಪಿ ಒಳಗೆ ಎಲ್ಲಿ ಬರ್ತೈತಿ ಹಂಪಿ ಒಳ ಅಲ್ಲ ಯವ್ವ ನಮ್ಮ ಊರೊಳದು ದಂಡ್ಯಾಗ ಬರ್ತೈತಿ ಹೌದಾ ಅಲ್ಲ ಆ ಬಸವೇಶ್ವರನ ತೇರು ಅಷ್ಟು ಐತಿ ಅಮ್ಮಮ್ಮ ಆ ಬಸವಣ್ಣನ ತೇರು ಎಳೆಯುವುದು ನೀನ್ ನೋಡಿದಿ ಅಂದ್ರ ಗಾಬರಿ ಆಗಿಬಿಡ್ತಿ ಗಾಬರಿ ಅಂದ್ರೇನು ಅಷ್ಟು ದೂರ ಇರ್ತೈತೆ ಆ ಬಸವೇಶ್ವರ ಬರೀ ದೂರ ಅಷ್ಟಲ್ಲ 1 ಕಿಲೋಮೀಟರ್ ನೀರು ಹಾಯ್ತಿದ ಹೊಲದಾಗ ಎಳಿತೈತಿ ಹೊಲ್ಲು ನೀರು ಹಾಸಿದ ಬಾಡಿ ಹೊಲ್ದಾಗ ತೇರಿನ ಗಾಳಿ ಕೆಸರಿನಾಗ ಸಿಗುವುದಿಲ್ಲನು ಅದು ಹೆಂಗ ಸಿಗಬಿಡ್ತದ ಯವ್ವ ಕೆಸರಿನಾಗ ಗಾಳಿ ಹೇಳಪ್ಪ ನನಗೊಂದು ಹಳೆ ಘಟನೆ ನೆನಪಾತ ಕೇಳ ಯವ್ವ ಇಲ್ಲಿ ಕೇಳ ಹೌದಾ ಅಯ್ಯಪ್ಪ ಹೌದಾ ಯವ್ವ? ಹೇಳಪ್ಪ ಒಂದು ವರ್ಷ ನಾ ಸಣ್ಣವಿದ್ದಾಗ ನಮ್ಮ ಮನೆಯವರು ಕೂಡ ಜಾತ್ರೆಗೆ ಹೋಗಿದ್ದೆ ಹೋಗಿದ್ದೆ ಆವಾಗ ತೇರು ಎಳಕೋ ಅಂತ ಹೋಗಿ ತನ್ನ ಮಟ್ಟಿಗೆ ತಾನು ನಿಂತು ಬಿಡ್ತಾವ ಹಾ ಆವಾಗ ದೊಡ್ಡ ಮಳೆ ಆಗಿ ಬಿಡ್ತು ಹಾ ತೇರು ಎಳಿಲಿಕ್ಕೆ ಹೋಗಿರೋ ಜನರೆಲ್ಲ ಓಡಿ ಓಡಿ ಬಂದ ಬಿಟ್ರ ಓಡಿ ಬಂದ ಬಿಟ್ರ ಹಾ ಆವಾಗ ಏನಾತ ಏನೋ ನೋಡವ ಆ ಊರವರಿಗೆ ಗೊತ್ತು ಕೇಳ ಮನ ಇಬ್ರು ಹೋಗಿ ಇಷ್ಟ ಮತ್ತೆ ಮುಂದೆ ಏನಾರ ಆತ ಅದನ್ನ ಸ್ವಲ್ಪ ಹೇಳ್ತೀನಿ ಏ ನಿಮ್ಮ ಮಾವನ ನಾ ಸ್ವಲ್ಪ ಹೇಳ ಮಾತಾಡ ಕೇಳ ಹೇಳೋ ನಿಮ್ಮ ಅಪ್ಪಣ್ಣ ಏ ನಿಮ್ಮ ಮಾವನ ನಾ ಸ್ವಲ್ಪ ಹೇಳ ಮಾತಾಡ ಕೇಳ ಸೇಮ್ ಟು ಯು ಸೇಮ್ ಟು ಯು ಸೇಮ್ ಟು ಯು 3 ಸೇಮ್ ಟು ಯು 4 ಸೇಮ್ ಟು ಯು 5 ಸೇಮ್ ಟು ಯು 6 ಸೇಮ್ ಟು ಯು 7 ಸೇಮ್ ಟು ಯು 8 ಸೇಮ್ ಟು ಯು 9 ಏ ನಾವು ಮಾತಾಡ್ತೀನಿ ಒಂದು ವರ್ಷ ಒಂದು ವರ್ಷ ನಾ ಚೆನ್ನಾಗಿದ್ದಾಗ ಹೋಗಿದ್ದೆ ಆ ತೇರು ಎಳ್ಕೊ ಅಂತ ಹೋಗಿ ತನ್ನ ಮನೆ ತಾನೇ ನಿಂತು ಬಿಡ್ತೆ ಆವಾಗ ಊರಿನ ಗುರು ಹಿರಿಯರಾದ 8-10 ಮಂದಿ ಎಷ್ಟ ಎಳೆಯಕ್ಕೆ ಹೋಗಿ ಆ ತೇರಿನ ಹಗ್ಗವನ್ನು ಹೆಂಗ್ ಎಳ್ಕೊಂಬಂದ್ರು ಏನೋ ಆ ಬಸವೇಶ್ವರನಿಗ ಗೊತ್ತು ನೋಡವ್ವ ಗೊತ್ತ ಅಲ್ಲೋ ಎಂತ ಮಂದಿಯಿಂದ ಆ ಬಸವೇಶ್ವರ ದೇವ್ರು ಹೇಳ್ತಿದ್ದಂದ ಮೇಲೆ ಆ ಬಸವೇಶ್ವರ ಬಾಯಿಲ್ಲ ಎತ್ಬಿಡು ಮಾಮ ನೀ ಹೇಳೋದ ಕೇಳಿದ್ರ ನನಗೂ ಆ ತೇರ್ ನೋಡಕ್ಕಂತ ಬಹಳ ಆಸೆ ಆಗೈತಿ ಆದ್ರೆ ಏನು ಮಾಡೋದು ಆದ್ರೆ ಏನೋ ಮಾಡೋದ ಅನ್ನೋದ ಹೋಗೇ ಬಿಡೋಣ ನಡೆ ನಡೆ ನಮ್ಮ ಪತ್ತಿಪ್ಪ ಕಳ್ಸೋದಿಲ್ಲ ಯಪ್ಪ ನಮ್ಮ ಪತ್ತಿಪ್ಪ ಕಳ್ಸೋದಿಲ್ಲ ಇದಕ್ಕ ನೀ ಒಂದ ಗಟ್ಟಿ ಮನಸ್ಸು ಮಾಡಿ ಹೂವನ್ನ ಸಿಂಗಾರೆ ನಿಮ್ಮ ಅಪ್ಪ ಛತ್ರಿ
ಚೆನ್ನಾಗಿ ನಾ ಕೊಡ್ತೀನಿ ಇಳ್ತಾರಿ ಪುಡಿನ. ಹಂಗಂದ್ರ ಅದಕ್ಕೆ ಯಾಕ ಚಿಂತೆ ಮಾಡ್ತೀಯ ಸಿಂಗಾರಿ? ಅದೇವಲ್ಲ ನಮ್ ರಾಮ ಲಕ್ಷ್ಮಣ. ಮಾಮ ಈ ರಾಮ ಲಕ್ಷ್ಮಣ ಅಂದ್ರಿ ನೋಡವ ನಮ್ ರಾಮ ಲಕ್ಷ್ಮಣ ಅಂದ್ರ ಎರಡು ಕೊಂಬಿರ್ತಾವಲ್ಲ, ಆ ಎತ್ತುಗಳು ನೋಡವ, ಆ ಎತ್ತಿನ ಬಂಡಿಯನ್ನು ಹೂಡಿ ಆ ಏನು ಹೂ ಮರುಪ ಹೊದ್ರ ಹುಡುಗ ಹೇಳ ಹುಡುಗಿ ಹೇಳ. ಏನ ಏನೋ ವಟ ವಟ ಅನ್ನಕತ್ತಿಯಲ್ಲ, ಏನ್ಲಿ ಸುದ್ದಿ? ನೋಡವ ನನ್ನ ಹೂವಿನ ವ್ಯಾಪಾರ ಅಂತೂ ಮಸ್ತ್ ನಡೆದೈತಿ. ಅದೇ ಲಾಭದಾಗ ಹುಬ್ಬಳ್ಳಿಗೆ ಪಿಕ್ಚರ್ ನೋಡಕ್ ಕರ್ಕೊಂಡು ಹೋಗ್ಬೇಕಂತ ಮಾಡೀನಿ. ನಿನ್ನ ಬರ್ತೀಯ? ನಾನು ಡಿಸ್ಟನ್ಸ್ ಮೇಂಟೈನ್ ಮಾಡಿದ್ವಿ ಉಳ್ಕೋತಿ. ಯವ್ವ ಡಿಸ್ಟನ್ಸ್ ಏಟ್ ಮೇಂಟೈನ್ ಮಾಡ್ಬೇಕ ಯವ್ವ? ಅದು ಇಲ್ಲಾಂದ್ರ ಮತ್ತಿನ್ ಮುಂದೆ ಇನ್ನು ಮತ್ತಿನ್ನ ಬ್ಯಾರೆ ಇರ್ತೀನಿ. ಯವ್ವ ಏನು ಬೇರೆ ಐತಿ ಬಿಡ ನೀನ. ಕಡ್ಕೊ ಯಾಕೆ ಸಾಯ್ತಿ? ಇನ್ನ ಬೆಳತಾನ ಐತಿ ಅವ್ರದ ಮುಚ್ಚ ಬಾಯಿ. ಸಾಯಾಗಲ್ಲ ಯವ್ವ, 20-23 ಕೊಟ್ಟು ಸಾಯಕ್ಕಾಗಲ್ಲ. ಎಷ್ಟ್ ದಿನ ಎಷ್ಟೈತಿ ಹೊರಕು ನೋಡವ ಈ ಮಾಡ ಎಷ್ಟೈತೆ ಅಷ್ಟೈತೆ ಉರುಪು. ಹೇಳ ಯವ್ವ ಹೇಳ ಯವ್ವ ಯಾಕ ಹೇಳ. ಯಪ್ಪ ಇಲ್ಲಿ ಯಾರೋ ಸತ್ತಿಲ್ ತಮ್ಮ. ಅಲ್ಲ ಯಾವ ಬಸವೇಶ್ವರನ ಜಾತ್ರೆ ಐತಿ ಈಗ? ಅದು ನೋಡವ ನಮ್ಮ ಬಾದ್ರದಲ್ಲಿ ಬಸವಣ್ಣನ ಜಾತ್ರೆ. ಆ ಹಂಪಿ ಒಳಗೆ ಎಲ್ಲಿ ಬರ್ತೈತಿ? ಹಂಪಿ ಒಳೆ ಅಲ್ಲ ಯವ್ವ, ನಮ್ಮ ಊರೊಳದ ದಂಡ್ಯಾಗ ಬರ್ತೈತಿ. ಹೌದಾ? ಅಲ್ಲ ಆ ಬಸವೇಶ್ವರನ ತೇರು ಅಷ್ಟು ಐತಿ ಅಮ್ಮಮ್ಮ. ಆ ಬಸವಣ್ಣನ ತೇರು ಎಳೆಯುವುದು ನೀನ್ ನೋಡಿದಿ ಅಂದ್ರ ಗಾಬರಿ ಆಗಿಬಿಡ್ತಿ. ಗಾಬರಿ ಅಂದ್ರೇನು? ಅಷ್ಟು ದೂರ ಇರ್ತೈತೆ ಆ ಬಸವೇಶ್ವರ. ಬರೀ ದೂರ ಅಷ್ಟಲ್ಲ, 1 ಕಿಲೋಮೀಟರ್ ನೀರು ಹಾಯ್ತಿದ ಹೊಲದಾಗ ಎಳಿತೈತಿ. ಹೊಲ್ಲು ನೀರು ಹಾಸಿದ ಬಾಡಿ ಹೊಲದಾಗ ತೇರಿನ ಗಾಳಿ ಕೆಸರಿನಾಗ ಸಿಗುವುದಿಲ್ಲನು? ಅದು ಹೆಂಗ ಸಿಗಬಿಡ್ತದ ಯವ್ವ ಕೆಸರಿನಾಗ ಗಾಳಿ? ನನಗೊಂದು ಹಳೆ ಘಟನೆ ನೆನಪಾತ, ಕೇಳ ಯವ್ವ ಇಲ್ಲಿ ಕೇಳ. ಹೌದಾ ಅಯ್ಯಪ್ಪ? ಹೌದಾ ಯವ್ವ? ಹೇಳಪ್ಪ. 1 ವರ್ಷ ನಾ ಚೆನ್ನಾಗಿದ್ದಾಗ ನಮ್ಮ ಮನೆಯವರು ಕೂಡ ಜಾತ್ರೆಗೆ ಹೋಗಿದ್ದೆ. ಹೋಗಿದ್ದೆ. ಆವಾಗ ತೇರು ಎಳೆದು ಅಂತ ಹೋಗಿ ತನ್ನ ಮಟ್ಟಿಗೆ ತಾನು ನಿಂತು ಬಿಡ್ತಾವ. ಆವಾಗ ದೊಡ್ಡ ಮಳೆ ಆಗಿ ಬಿಡ್ತು. ತೇರು ಎಳಿಲಿಕ್ಕೆ ಹೋಗಿರೋ ಜನರೆಲ್ಲ ಓಡಿ ಓಡಿ ಬಂದ ಬಿಟ್ರ. ಆವಾಗ ಏನಾತ ಏನೋ ನೋಡವ ಆ ಊರವರಿಗೆ ಗೊತ್ತು. ಕೇಳ ಮನ ಇಬ್ರು ಹೋಗಿ ಇಷ್ಟ ಮತ್ತ ಮುಂದೆ ಏನಾರ ಅದನ್ನ ಸ್ವಲ್ಪ ಹೇಳ್ತೀನಿ. ಏ ನಿಮ್ಮ ಮಾವನ ನಾ ಸ್ವಲ್ಪ ಹೇಳ ಮಾತಾಡ ಕೇಳ. ಹೇಳ ನಿಮ್ಮ ಅಪ್ಪಣ್ಣ. ಏ ನಿಮ್ಮ ಮಾವನ ನಾ ಸ್ವಲ್ಪ ಹೇಳ ಮಾತಾಡ ಕೇಳ. ಸೇಮ್ ಟು ಯು. ಸೇಮ್ ಟು ಯು. ಸೇಮ್ ಟು ಯು 3. ಸೇಮ್ ಟು ಯು 4. ಸೇಮ್ ಟು ಯು 5. ಸೇಮ್ ಟು ಯು 6. ಸೇಮ್ ಟು ಯು 7. ಸೇಮ್ ಟು ಯು 8. ಸೇಮ್ ಟು ಯು 9. ಏ ನಾವು ಮಾತಾಡೋಣ. ಒಂದು ವರ್ಷ ನಾವು ಚೆನ್ನಾಗಿದ್ದಾಗ ಹೋಗಿದ್ದೆ. ಆ ತೇರು ಎಳ್ಕೊ ಅಂತ ಹೋಗಿ ತನ್ನ ಮನೆ ತಾನೇ ನಿಂತು ಬಿಡ್ತೆ. ಆವಾಗ ಊರಿನ ಗುರು ಹಿರಿಯರಾದ 8-10 ಮಂದಿ ಎಷ್ಟ ಎಳೆಯಕ್ಕೆ ಹೋಗಿ ಆ ತೇರಿನ ಹಗ್ಗವನ್ನು ಹೆಂಗ್ ಎಳ್ಕೊಂಬಂದ್ರು ಏನೋ ಆ ಬಸವೇಶ್ವರನಿಗೆ ಗೊತ್ತು ನೋಡವ ಗೊತ್ತ. ಅಲ್ಲೋ ಎಂತ ಮಂದಿಯಿಂದ ಆ ಬಸವೇಶ್ವರ ತೇರು ಹೇಳ್ತಿತ್ತು ಅಂದ ಮೇಲೆ ಆ ಬಸವೇಶ್ವರ ಬಾಯಿ ಇಲ್ಲ ಇಟ್ಬಿಡು. ಮಾಮ ನೀ ಹೇಳೋದ ಕೇಳಿದ್ರ ನನಗೂ ಆ ತೇರು ನೋಡ್ಕೊಂಡ ಬಹಳ ಆಸೆ ಆಗೈತಿ. ಆದ್ರೆ ಏನು ಮಾಡೋದು? ಆದ್ರೆ ಏನು ಮಾಡೋದ ಅನ್ನೋದ ಹೋಗೇ ಬಿಡೋಣ. ನಡಿ ನಡಿ. ನಮ್ಮ ಪತಿಪ ಕಳ್ಸೋದಿಲ್ಲ ಯಪ್ಪ. ನಮ್ಮ ಪತಿಪ ಕಳ್ಸೋದಿಲ್ಲ ಇದಕ್ಕ. ನೀ ಒಂದ ಗಟ್ಟಿ ಮನಸ್ಸು ಮಾಡಿ ಹೂವನ್ನ ಸಿಂಗಾರಿ. ನಿಮ್ಮ ಅಪ್ಪ ಛತ್ರಿ ಚೆನ್ನಾಗ ನಾ ಕೊಡ್ತೀನಿ ಇಳ್ತಾರಿ ಪುಡಿನ. ಹಂಗಂದ್ರ ಅದಕ್ಕೆ ಯಾಕ ಚಿಂತೆ ಮಾಡ್ತೀಯ ಸಿಂಗಾರಿ? ಅದೇವಲ್ಲ ನಮ್ ರಾಮ ಲಕ್ಷ್ಮಣ. ಮಾಮ ಈ ರಾಮ ಲಕ್ಷ್ಮಣ ಅಂದ್ರಿ ನೋಡವ ನಮ್ ರಾಮ ಲಕ್ಷ್ಮಣ ಅಂದ್ರ ಎರಡು ಕೊಂಬಿರ್ತಾವಲ್ಲ,
ಆ ಎತ್ತುಗಳು ನೋಡವ ಆ ಎತ್ತಿನ ಬಂಡಿಯನ್ನು ಹೂಡಿ ಹಾ ಅಂತೂ ನನ್ನ ಆಸೆಯಂತೆ ಶ್ರೀಮಂತ ಪ್ರತಾಪನ ಮನೆ ಸೇರಿಕೊಂಡೆ. ಪ್ರತಾಪ, ನಿನ್ನ ಮನೆಗೆ ಬಂದಿರುವುದು ಒಂದು ಉದ್ಯೋಗ ಹುಡುಕಿಕೊಂಡಲ್ಲ, ನಿನ್ನ ತಂಗಿ ಕವಿತಾಳ ರೂಪಕ್ಕೆ ಮರುಳಾಗಿ. ಕವಿತಾ, ನಿಮ್ಮಣ್ಣ ಹೇಳಿದಂತೆ ಕೇಳಿ ನಿಮ್ಮಣ್ಣನ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು
ನಂತರ ಜಿಂಕೆಯಂತೆ ಓಡಾಡುತ್ತಿರುವ ನಿನ್ನನ್ನು ನನ್ನ ಕೈವಶ ಮಾಡಿಕೊಂಡು ನಿನ್ನಿಂದಲೇ ನಿಮ್ಮಣ್ಣನ ಸರ್ವಾಸ್ತಿಯನ್ನು ಎತ್ತಿಯಾಗಿ ಕೊನೆಗೆ ನಿಮ್ಮಿಬ್ಬರ ಅಣ್ಣ ತಂಗಿಯರನ್ನು ಕೈಲಾಸಕ್ಕೆ ಕಳಿಸಿ ನಿಮ್ಮಣ್ಣನ ಶ್ರೀಮಂತಿಕೆಯ ದರಬಾರದಲ್ಲಿ ನಾ ದೊರೆಯಾಗಿ ಮೆರೆಯದಿದ್ದರೆ ನನ್ನ ಹೆಸರು ಶರವೇಗದ ಸರ್ದಾರ ಪ್ರದೀಪನೇ ಅಲ್ಲ. ರಕ್ಷಿಕೊಳ್ಳಲು ಇದು ಒಳ್ಳೆಯ ಸಮಯ. ಓಹೋ, ನೀವಾ? ಇರ್ಲಿ. ನನ್ನನ್ನು ನಿಲ್ಲಿಸಿದ ಕಾರಣ? ನಿಲ್ಲಿಸಿದ ಕಾರಣ ಶ್ರೀಮಂತಿಕೆಯ ಸೊಪ್ಪನ್ನು ಮೈ ತುಂಬ ತುಂಬಿಕೊಂಡು ಅರಮನೆಯಲ್ಲಿ ಜಿಂಕೆಯಂತೆ ಕಾಲ ಕಳೆಯುತ್ತಿರುವ ಈ ನಿನ್ನ ಒಂಟಿ ಜಿಂಕೆಯ ಜೀವಕ್ಕೆ ಮತ್ತೊಂದು ಜೀವ ಜೋಡಿಸಿ ಈ ನಿನ್ನ ಒಂಟಿತನವನ್ನೇ ನಿವಾರಿಸಬೇಕೆಂದು ನಿಲ್ಲಿಸಿದೆ. ಅದರ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹೋಗ ಎಣ್ಣೆ ಒಳ್ಳೆಯ ಮಾತಿನಿಂದ ನನ್ನಂತ ಪುರುಷರು ನಿನ್ನನ್ನು ಪ್ರೀತಿಸುತ್ತೇನೆ ಇಲ್ಲವ ಎಂದು ಕೇಳಿಕೊಂಡರೆ ನಿಮ್ಮಂತೆ ಕೊಬ್ಬಿದ ಹೆಣ್ಣುಗಳು ದಾರಿಗೆ ಬರುವುದಿಲ್ಲ. ಕತ್ತೆಗೆ ಲತ್ತೆ ಪೆಟ್ಟು ಎಂಬುವಂತೆ ನಿಮಗೆ ಇದೇ ಸರಿಯಾದ ಮಾರ್ಗ ಬಾರಿ. ಮುಚ್ಚೋ ಬಾಯಿನ. ನಿಮ್ಮಂತ ಶ್ರೀಮಂತರು ನಮ್ಮಂತವರ ಮುಟ್ಟೋದಕ್ಕೆ ಬಂದಿದ್ದು ನಿಜವಾದ್ರೆ ನಿಮಗೆ ತಕ್ಕ ಪಾಠ ಕಲಿಸುತ್ತಾರೆ ಈ ಸಮಾಜದ ವೀರ ಗೆಳತಿಯರು. ಸಮಾಜ ತಾ ಬಯಸಿದ ಮಿಂಡನೊಂದಿಗೆ ಸುಖಿಸುವಾಗ ಎಲ್ಲಿ ತನ್ನ ಗಂಡನೇ ಅಡ್ಡಿಯಾಗುತ್ತಾನೆಂದು ತಿಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನನ್ನೇ ಕೊಂದ ಹೆಣ್ಣುಗಳೆಷ್ಟಿಲ್ಲ ಕಲಿಯುಗದಲ್ಲಿ. ಊರಿಗೆ ಹೋಗುತ್ತೇನೆಂದು ಹೇಳಿ ಆಗಲು ಹೊತ್ತಿನಲ್ಲಿ ಮ್ಯಾಂಟಿನ್ ಸಿನಿಮಾ ನೋಡಿಕೊಂಡು ಕತ್ತಲಾಗುತ್ತಿದ್ದಂತೆ ತಮ್ಮ ತಮ್ಮ ಮಿಂಡರನ್ನು ಕರೆದುಕೊಂಡು ಪ್ರೇಮ ಸಲ್ಲಾಪ ಮಾಡುವ ಬಂಡ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ 21ನೇ ಶತಮಾನದಲ್ಲಿ. ಆಧಾರ ಮಾಡಿ ಗರ್ಭವತಿಯಾಗಿ ಟ್ಯಾಬ್ಲೆಟ್ ತೆಗೆದುಕೊಂಡು ಕೂಸನ್ನು ಎತ್ತು ಗುಡ್ಡ ಗವರದಲ್ಲಿ ಒಗೆಯುವುದಲ್ಲದೆ ಕೂಸಿನ ಮೇಲೆ ಕೊಲೆಗೈದು ಕೂಸನ್ನು ಕೊಂದ ಕಟಕ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಹೊಲಸು ಸಮಾಜದಲ್ಲಿ. ಆಧಾರ ಮಾಡಿ ಗರ್ಭವತಿಯ ಕೈ ಕೊಟ್ಟು ಮಿಂಡನ ಜೊತೆ ತಿರುಗಾಡಿ ಬರುವ ಬಿಡಾಡಿ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಕಲಿಯುಗದಲ್ಲಿ. ಮುಚ್ಚೋ ಬಾಯ್ನ. ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡುತ್ತಿದ್ದೀರಾ? ಅದೆಷ್ಟು ಜನರ ರಕ್ತಕ್ಕೆ ಹುಟ್ಟಿರ್ಬೇಕು ನೀನು? ಸತಿ ಸಾವಿತ್ರಿ ಅಂತಿದ್ದ ನನ್ನ ಜನ್ಮದಾತಿಗೆ ಸೂಳೆ ಎಂದೇ ಆರಂಡೆ. ಒಮ್ಮನೆ ನೀ ನನ್ನವಳಾದರೆ ಸರಿ, ಇದ್ದರೆ ಇದೇ ಚಾಕುವಿನಿಂದ ಕತ್ತರಿಸಿ ಚೆಲ್ಲುವೆ ನಿನ್ನ ಮೃದುವಾದ ಶರೀರ. ಜುಜುಬಿ ನಿನ್ನ ಚಾಕುಗೆ ಹೆದರುವ ಹೆಣ್ಣಲ್ಲ ಈ ಕವಿತಾ. ಒಳ್ಳೆ ಮಾತಿನ ನನ್ನ ಬಿಟ್ರೆ ಸರಿದೆ, ಹೋದ್ರೆ ನಿನ್ನ ಪಾಲಿಗೆ ಚಂಡಿ ಚಾಮುಂಡಿ ಆಗಬೇಕಾಗುತ್ತದೆ. ಚಾಮುಂಡಿ ಕವಿತಾ, ನಿನ್ನಂತ ಎಷ್ಟೋ ಹೆಣ್ಣುಗಳು ಚಂಡಿ ಚಾಮುಂಡಿ ಎಂದು ಹಾರಾಡಿ ನಿಮ್ಮಂತ ಹೆಣ್ಣುಗಳು ತಮ್ಮ ಶೀಲವನ್ನು ಕಳೆದುಕೊಂಡಿದ್ದಾರೆ. ಸೋಲಿಲ್ಲದ ಸರ್ದಾರ ಪ್ರದೀಪನ ಕೈಯಲ್ಲಿ. ತೂ ಪಾಪಿ, ದೂರ ಸರಿದ ನಿಂತ ಮಾತನಾಡು. ಒಳ್ಳೆ ಮಾತಿಂದ ನನ್ನನ್ನು ಬಿಟ್ರೆ ಸರಿ, ಹೋದ್ರೆ ಕಾಲಲ್ಲಿರುವ ಚಪ್ಪಲಿಯಿಂದ ನೆತ್ತಿ ಕಿತ್ತು ಹೋಗಿ ಬಡಿದು ಬುದ್ಧಿ ಕಲಿಸಬೇಕಾಗುತ್ತದೆ.
ಗರ್ಜಿಸಿ ಬೇಟೆಯಾಡಬೇಕಂತ ಬಂದ ಈ ಕಾಳಿಂಗ ಸರ್ಪವನ್ನೇ ಕೆಣಕಿದೆ ಆ ಬಂಡ ಎಣ್ಣೆ ನನ್ನವಳಾದರೆ ಸರಿ. ಬಾರಲೇ ಬಾ. ಕೈ ಬಿಟ್ಟು ಮಾತನಾಡೋ ಕತ್ತೆ. ಹಿಂದೆ ಆ ದ್ರೌಪದಿ ಸೀರೆ ಎಳೆಯುವಾಗ ಆ ದುಶ್ಯಾಸನ ಕಥೆ ಏನಾಯ್ತೆಂದು ನೆನಪಿಸಿಕೋ. ಅದರಂತೆ ನನ್ನನ್ನು ಕಾಪಾಡೋದಕ್ಕೆ ಯಾರಾದ್ರೂ ಒಬ್ಬ ಶೂರ ಬಂದೇ ಬರ್ತಾನೆ. ಅದು ನಿನಗೆ ನೆನಪಿರಲಿ. ಇಲ್ಲಿದ್ದಾನೆ ನಿನ್ನ ಶ್ರೀಮಂತರ ಯುಗದ ಶ್ರೀಮಂತರ ಕಾಲದ ನಿನ್ನ ದೇವರು. ಬಂದು ಕಾಪಾಡಲಿ ಆ ನಿನ್ನ ಕಲ್ಲು ದೇವರು. ನಾನು ನೋಡೇ ಬಿಡುತ್ತೇನೆ. ನಿಮ್ಮಂತ ಶಂಡರ್ಗೆ ತಕ್ಕ ಪಾಠ ಕಲಿಸೋದಕ್ಕೆ ತೆರೆದ ಹೋಳಿಯಾಗಿ ದಿಲ್ಲಿ ಹೊಕ್ಕ ಪುಣ್ಯ ಹೋಳಿಯಾಗಿ ಬಂದೇ ಬರ್ತಾನೆ. ಇಲ್ಲಿ ಒಕ್ಕ ಪುಂಡ ಹುಲಿ. ಅಲ್ಲೇ ಕವಿತಾ, ನಿನ್ನ ಮುಂದೆ ಭಯಂಕರವಾದ ಹೆಬ್ಬು ಹುಲಿರುವಾಗ ಮಜ್ಜಾವ ಹುಲಿ ಬಂದು ಕಾಪಾಡಲಿ. ಅವನ ಗಂಡು ಸ್ಥಾನದಲ್ಲಿ ತಾಕತ್ತಿದ್ದರೆ ಬಂದು ಉಳಿಸಿಕೊಳ್ಳಲಿ. ನಿನ್ನ ಶೀಲವನ್ನು ಮುಗಿಯಿತು ನಿನ್ನ ಶೀಲದ ಬಾರಲೇ ಬಾ. ಮೊದಲು ಆ ಹುಡುಗಿಯ ಕೈಯನ್ನು ಲೇ ಬಡವ, ನನ್ನ ವಿಷಯದಲ್ಲಿ ಅಡ್ಡ ಬಂದು ನನ್ನನ್ನು ಕೆಣಕುವ ನೀನೇವಲೇ ತುರುಕ ಅಲ್ಲದೆ ಅರುಕ. ನಿಮ್ಮಂತ ಅಂದಿನ ಮಕ್ಕಳಿಗೆ ತಕ್ಕ ಪಾಠ ಕಲಿಸಲು ಬಂದಿರುವೆ. ನಿನ್ನ ಪಾಲಿನ ಯಮಧರ್ಮ. ಯಮ ಅಷ್ಟೇ ಅಲ್ಲದೆ ಗುಂಡ ಮನೆಗೆ ಜಂತಿ ಅಣಿಸುವ ನಿಮ್ಮಂತ ಕಳ್ಳ ಕದಿಮರ ರಕ್ತ ಕುಡಿಯಲು ರಕ್ಷಿಸಿದೆ ದಿಲ್ಲಿ ಮಕ್ಕ ಪುಂಡವಲಿ. ಅರ್ಜುನ, ನಿನ್ನಂತ ಎಷ್ಟೋ ಶೂರ ಹುಲಿಗಳು ಈ ಪ್ರದೀಪನ ಸೇಡಿನ ದೊಡ್ಡಿಯಲ್ಲಿ ಕೂಳಿಲ್ಲದೆ ಬಿದ್ದು ಒದ್ದಾಡಿ ಕಾಲ ಕಳೆಯುತ್ತಿರುವಾಗ ನೀನ್ಯಾವ ಹುಲಿಯಲ್ಲಿ ಕಚ್ಚುಡ ನನ್ನ ಮಗನೇ. ನೋಡು, ಈ ಪ್ರದೀಪನನ್ನು ಎದುರಾಕಿಕೊಂಡು ನೆಗೆದು ಬಿದ್ದು ಸಾಯಬೇಡ. ಇವಳನ್ನು ಬಿಟ್ಟು ಕೊಟ್ಟು ಹೊರಟು ಹೋಗು. ಇವಳನ್ನು ಬಿಟ್ಟು ಕೊಟ್ಟು ಹೋಗಲು ನಾನೇನು ಕೈಲಾಗದೆ ಹೇಳಿಯಲ್ಲ. ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣಿಟ್ಟ ರಾಕ್ಷಸರನ್ನು ಕಣ್ಣು ಕಿತ್ತಿ ಅವರ ಎದೆಯ ಬಿಷರಕ್ತ ಕುಡಿಯಲು ಬಂದಿದ್ದೇನೆ ಬಹುದೂರನಾಗಿ. ಲೇ ಅರ್ಜುನ, ಇದೇ ರೀತಿ ನನಗೆ ನೀ ಎದುರಾಡಿದೆ ಆದರೆ ನಾನು ನಿನ್ನನ್ನು ಏನು ಮಾಡುತ್ತೇನೆ ನನಗೆ ಗೊತ್ತಿಲ್ಲ. ನಿನ್ನ ಕಾರಣವಾಗಿ ಈ ಪ್ರದೀಪನನ್ನು ಕೆಣಕಿ ಸಿಡಿದೆಬ್ಬಿಸಬೇಡ. ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಗೆಟ್ ಔಟ್. ಕಟ್ಟೌಟ್ ಹೇಳುವ ನೀನೊಬ್ಬ ಸಂಡ ಕುನಿಯೇ. ನೀನು ನಿಜವಾಗಿಯೇ ದಮ್ಮಿದ್ದ ಗಂಡಸನಾಗಿದ್ದರೆ ಪುಡಾರಿಯಾಗಿ ಬಾರೆ ಕೈ ಮುತ್ತು. ಲೇ ಅರ್ಜುನ, ಲೇ ಪೆದ್ದ ನನ್ನ ಮಗನೇ ಅರ್ಜುನ, ಇವಳೇನು ನಿನ್ನ ಅತ್ತೆಗೆಯ ಮಗಳ? ಇಲ್ಲ, ನೀನೇನು ಇವಳ ಮಾವನ ಮಗನ? ಮೇಲಾಗಿ ಇವಳೇನು ನೀನು ಕೈ ಹಿಡಿಯುವೆ ರಾಣಿ. ಇದೇ ನಿನ್ನ ಸೂರುಕ್ತಾನದ ಎದೆಗಾರಿಕೆಯಲ್ಲಿ ತಾಕತ್ತಿದ್ದರೆ ನೀ ಚಿಕ್ಕವನಿರುವಾಗ ಹಾಡು ಹಗಲಿನಲ್ಲಿ ನಿನ್ನ ಮನೆಗೆ ಬೆಂಕಿ ಹಚ್ಚಿದ ಬಂಡ ಪುಂಡರಿಗೆ ತೋರಿಸಬೇಕಿತ್ತು ಈ ನಿನ್ನ ಕೊಡ್ಲಿಯ ತೂರಾಟವನ್ನು. ನನ್ನ ಮನೆಯ ಸುತ್ತ ವಿಷಯವನ್ನು ಮತ್ತೆ ಉರಿ ಹಚ್ಚಿ ಎಬ್ಬಿಸಿಬಿಟ್ಟೆಯ ನನ್ನ ಹೊಟ್ಟೆಯಲ್ಲಿ ಗಂಡವನ್ನು ನಂಗಬೇಕಾದರೆ ನನ್ನ ಮನೆಯ ಸುತ್ತ ವ್ಯಕ್ತಿ ಯಾರೆಂದು ಪತ್ತಿ ಹತ್ತಿದರೆ ಅವರ ರುಂಡ ಕಡಿದು ಆ ರುಂಡಕ್ಕೆ ನಾನು ಮೆಟ್ಟುವ ಮೆಟ್ಟಿನ ಸರಮಾಲೆ ಹಾಕಿ ಹೆಂಡು ಹುಲಿಗಳ ಗತ್ತಲದಲ್ಲಿ ಈ ಸಿಂಹದ ಮರಿ ದಿಲ್ಲಿ ಬಕ್ಕ ಪುಂಡ ಹುಲಿ ನಾನು ಎನಿಸಿಕೊಳ್ಳದಿದ್ದರೆ ನಾನೇಟ ಹುಟ್ಟಬೇಕು ಸೂರಾದಿ ಸೂರರ ವಂಶದಲ್ಲಿ. ಲೇ ಅರ್ಜುನ, ಇಂದು ನೀವಳನ್ನು ಕಾಪಾಡಿದ ಮಾತ್ರಕ್ಕೆ ನೀನೇನು ದೊಡ್ಡ ಪಾಳೆಗಾರನೆಂದು ತಿಳಿಯಬೇಡಲೇ ಬಚ್ಚ.
ಇಂದಿಲ್ಲ ನಾಳೆಯಾದರೂ ಇದರ ಶೇಡಿನ ಪ್ರದೀಪಲ ಈ ಪ್ರದೀಪ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪ್ರಳಯ ಅಂತಕ ಪ್ರದೀಪನೇ ಅಲ್ಲ. ಹೋಗಲೇ ಹೋಗು, ಕೈಲಾಗದ ಸಣ್ಣ ಗಡ್ಡರಿಗೆ ಎದುರುವ ಅರ್ಜುನನಲ್ಲ. ನೋಡಿ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ ದೇವರು ನೀವು. ನಿಮಗೆ ನನ್ನ ಅನಂತ ಧನ್ಯವಾದಗಳು. ಆಗಲಿ, ನಾನು ಬರುತ್ತೇನೆ. ನಿಲ್ಲಿ ಅರ್ಜುನ್. ನೋಡಿ, ಅಂದು ನಮ್ಮ ಮನೆಗೆ ಬಂದಾಗ ಬಾಯಿಗೆ ಬಂದ ಹಾಗೆ ಮಾತನಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಈಗಿನ ಕಲಿಯುಗದಲ್ಲಿ ಬಡವರಿಗೆ ಯಾವ ರೀತಿ ಮಾತನಾಡ್ತಿರುವುದು ಅದೇ ರೀತಿ ಮಾತನಾಡಿದ್ದೀರಿ. ಹೇಳಿ, ಆಗಲಿ. ಈಗ ಎಷ್ಟೇ ಆದರೂ ನೀವು ಶ್ರೀಮಂತರಲ್ಲವೇ? ನೋಡಿ, ದಯವಿಟ್ಟು ಹಾಗೆಲ್ಲ ಚುಚ್ಚಿ ಮಾತನಾಡಬೇಡಿ. ನೋಡಿ, ಆದ ತಪ್ಪನ್ನು ಮರೆತು ನನ್ನನ್ನು ನಿಮ್ಮ ಸತಿ ಎಂದು ಸ್ವೀಕರಿಸಿಕೊಳ್ಳಿ. ಅದೇನಂತ ಬಡವನಿಂದ ಆಗುವುದಾದರೂ ಖಂಡಿತ ನಡೆಸಿಕೊಡ್ತೇನೆ. ನೋಡಿ, ನನ್ನನ್ನು ನಿಮ್ಮ ಸತಿ ಎಂದು ಸ್ವೀಕರಿಸಿಕೊಳ್ಳಿ. ಏನು ಮಾತನಾಡುತ್ತಿರುವಿ ಕವಿತಾ? ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡುತ್ತಿರುವ ಈ ಕಡಬಡವನಿಗೂ ಚಿನ್ನದ ತಟ್ಟಿಯಲ್ಲಿ ಕೈ ತೊಳೆಯುತ್ತಿರುವ ಶ್ರೀಮಂತ ಕುಮಾರಿಗೂ ಎಲ್ಲಿ ಹೊಂದಾಣಿಕೆ? ಎಷ್ಟೇ ಆದರೂ ನಾವು ಬಡವರು, ನೀವು ಕುಬೀರರಲ್ಲಿ. ಯಾಕೆ ಈ ರೀತಿ ಮಾತನಾಡ್ತಿದ್ರ? ಮಣ್ಣಿನಲ್ಲಿ ಊಟ ಮಾಡಿದ್ರು ಅದೇ ಅನ್ನ, ಚಿನ್ನದ ತಾಟಿನಲ್ಲಿ ಊಟ ಮಾಡಿದ್ರು ಅದೇ ಅನ್ನ ಅಂದಾಗ ಈ ಭೇದ ಭಾವ ಯಾಕೆ ಮಾಡ್ತಾ ಇದ್ದೀರಾ? ನೋಡಿ, ನಾನಂತೂ ನಿಮ್ಮ ಧೈರ್ಯಕ್ಕೆ ನಿಮ್ಮ ಶೌರ್ಯಕ್ಕೆ ತುಂಬಾ ಮೆಚ್ಚಿಕೊಂಡಿದ್ದೇನೆ. ದಯವಿಟ್ಟು ನನ್ನನ್ನು ತಿರಸ್ಕರಿಸಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ, ನನ್ನ ಸತಿ ಎಂದು ಒಪ್ಪಿಕೊಳ್ಳಿ. ಎದ್ದೇಳು ಕವಿತಾ, ಎದ್ದೇಳು. ಆದರೆ ನಾನನ್ನು ನಿನ್ನ ಮಾತನ್ನು ನಿಜವೆಂದು ನಂಬಲಿ. ನಿಜ, ಸತ್ಯವಾಗ್ಲೂ ಹೇಳ್ತಾ ಇದ್ದೇನೆ. ಆಗಲಿ, ಆ ನನ್ನ ತಂದೆ ಬಸವೇಶ್ವರನ ಇಚ್ಛೆಯಂತೆ ಆಗಲಿ. la
ಛತ್ರಿ ಚನ್ನಪ್ಪನ ಪಾತ್ರ ಮಾಡ್ತಕ್ಕಂಥ ಹುಸೇನ್ ಸಾಬ್ ಅವರಿಗೆ ಕುರುಡಿ ಶಿವರಾಜ ಹಿರೇಬಾದತ್ತಿನ 500 ರೂಪಾಯಿ, ಕೆ ಕರ್ಲಿಂಗಪ್ಪ ಗ್ರಾಮ ಪಂಚಾಯತ್ 200 ರೂಪಾಯಿ, ಮಾಡಗಿರಿ ಮಹಮ್ಮದ 1001 ರೂಪಾಯಿ, ಹುಸೇನಿ ಗುಂಜುಳಿ 1001 ರೂಪಾಯಿ, ಪಾಮನ್ ಕಲ್ಲೂರು ಮೈಬು 501 ರೂಪಾಯಿ, ಸಕ್ಕೇರು ಸಣ್ಣಮ್ಮ 501 ರೂಪಾಯಿ, ಗಾಂಧಾಳ ಪೀರ್ ಸಾಬ 200 ರೂಪಾಯಿ, ಮೌಲಾ ಸಾಬ್ ಮೇಸನ್ 101 ರೂಪಾಯಿ. ಅರ್ಜುನನಲ್ಲ ನೋಡಿ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ ದೇವರು ನೀವು. ನಿಮಗೆ ನನ್ನ ಅನಂತ ಧನ್ಯವಾದಗಳು. ಆಗಲಿ, ನಾನು ನೋಡುತ್ತೇನೆ. ನಿಲ್ಲಿ ಅರ್ಜುನ್. ನೋಡಿ, ಅಂದು ನಮ್ಮ ಮನೆಗೆ ಬಂದಾಗ ಬಾಯಿಗೆ ಬಂದ ಹಾಗೆ ಮಾತನಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಈಗಿನ ಕಲಿಯುಗದಲ್ಲಿ ಬಡವರಿಗೆ ಯಾವ ರೀತಿ ಮಾತನಾಡುತ್ತಿರುವುದು ಅದೇ ರೀತಿ ಮಾತನಾಡಿದ್ದೀರಿ. ಹೇಳಿ, ಆಗಲಿ. ಈಗ ಎಷ್ಟೇ ಆದರೂ ನೀವು ಶ್ರೀಮಂತರಲ್ಲವೇ? ನೋಡಿ, ದಯವಿಟ್ಟು ಹಾಗೆಲ್ಲ ಚುಚ್ಚಿ ಮಾತನಾಡಬೇಡಿ. ನೋಡಿ, ಆದ ತಪ್ಪನ್ನು ಮರೆತು ನನ್ನನ್ನು ನಿಮ್ಮ ಸತಿ ಎಂದು ಸ್ವೀಕರಿಸಿಕೊಳ್ಳಿ. ಅದೇನಂತ ಬಡವನಿಂದ ಆಗುವುದಾದರೂ ಖಂಡಿತ ನಡೆಸಿಕೊಡ್ತೇನೆ. ನೋಡಿ, ನನ್ನನ್ನು ನಿಮ್ಮ ಸತಿ ಎಂದು ಸ್ವೀಕರಿಸಿಕೊಳ್ಳಿ. ಏನು ಮಾತನಾಡುತ್ತಿರುವಿ ಕವಿತಾ? ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡುತ್ತಿರುವ ಈ ಕಡಬಡವನಿಗೂ ಚಿನ್ನದ ತಟ್ಟಿಯಲ್ಲಿ ಕೈ ತೊಳೆಯುತ್ತಿರುವ ಶ್ರೀಮಂತ ಕುಮಾರಿಗೂ ಎಲ್ಲಿ ಹೊಂದಾಣಿಕೆ? ಎಷ್ಟೇ ಆದರೂ ನಾವು ಬಡವರು, ನೀವು ಕುಬೀರರಲ್ಲಿ. ಯಾಕೆ ಈ ರೀತಿ ಮಾತನಾಡ್ತಿದ್ರ? ಮಣ್ಣಿನಲ್ಲಿ ಊಟ ಮಾಡಿದ್ರು ಅದೇ ಅನ್ನ, ಚಿನ್ನದ ತಾಟಿನಲ್ಲಿ ಊಟ ಮಾಡಿದ್ರು ಅದೇ ಅನ್ನ ಅಂದಾಗ ಈ ಭೇದ ಭಾವ ಯಾಕೆ ಮಾಡ್ತಾ ಇದ್ದೀರಾ? ನೋಡಿ, ನಾನಂತೂ ನಿಮ್ಮ ಧೈರ್ಯಕ್ಕೆ, ನಿಮ್ಮ ಶೌರ್ಯಕ್ಕೆ ತುಂಬಾ ಮೆಚ್ಚಿಕೊಂಡಿದ್ದೇನೆ. ದಯವಿಟ್ಟು ನನ್ನನ್ನು ತಿರಸ್ಕರಿಸಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ, ನನ್ನ ಸತಿಯನ್ನು ಒಪ್ಪಿಕೊಳ್ಳಿ. ಎದ್ದೇಳು ಕವಿತಾ, ಎದ್ದೇಳು. ಆದರೆ ನಾನನ್ನು ನಿನ್ನ ಮಾತನ್ನು ನಿಜವೆಂದು ನಂಬಲಿ. ನಿಜ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಆಗಲಿ, ಆ ನನ್ನ ತಂದೆ ಬಸವೇಶ್ವರನ ಇಚ್ಛೆಯಂತೆ ಆಗಲಿ.
ಛತ್ರಿ ಚನ್ನಪ್ಪನ ಪಾತ್ರ ಮಾಡ್ತಕ್ಕಂಥ ಹುಸೇನ್ ಸಾಬ್ ಅವರಿಗೆ ಕುರುಡಿ ಶಿವರಾಜ ಹಿರೇಬಾದತ್ತಿನ 500 ರೂಪಾಯಿ, ಕೆ ಕರ್ಲಿಂಗಪ್ಪ ಗ್ರಾಮ ಪಂಚಾಯತ್ 200 ರೂಪಾಯಿ, ಮಾಡಗಿರಿ ಮಹಮ್ಮದ 1001 ರೂಪಾಯಿ, ಹುಸೇನಿ ಗುಂಜುಳಿ 1001 ರೂಪಾಯಿ, ಪಾಮನ್ ಕಲ್ಲೂರು ಮೈಬು 501 ರೂಪಾಯಿ, ಸಕ್ಕೇರು ಸಣ್ಣಮ್ಮ 501 ರೂಪಾಯಿ, ಗಾಂಧಾಳ ಪೀರ್ ಸಾಬ 200 ರೂಪಾಯಿ, ಮೌಲಾ ಸಾಬ್ ಮಿಸನ್ 101 ರೂಪಾಯಿ. ಯಾದೂರಿಗೆ ಈ ಶ್ರೀಮಂತ ಬರುವುದು ಕಾಣಿಸುವುದಿಲ್ಲವೇ ನಿನಗೆ? ದಾರಿ ಬಿಟ್ಟು ನಿಲ್ಲು ಮಗನೇ. ಏನು ಶ್ರೀಮಂತರು? ಈ ಜಗತ್ತಿನಲ್ಲಿ ಶ್ರೀಮಂತರು ತಿನ್ನುವುದು ಅದೇ ಹಣ್ಣದ ಹಗಳು, ಬಡವರು ತಿನ್ನೋದು ಅದೇ ಹಣ್ಣದ ಹಗಳು. ಲೇ ಹರಮ್ಕೋರ ಗಿರ್ಮ್ಕೋರ ಎಂದು ಮಾತನಾಡಿದರೆ ನಿನ್ನನ್ನು ಹುಟ್ಟಿಲ್ಲ ಅನಿಸಿಬಿಟ್ಟೆನ ಜೋಕ. ಲೇ ಮಂಚ, ಈ
ಮಾತನಾಡು ಮಗನೇ. ಲೇ ಕುತ್ತೆ! ನೀನು ಯಾರಾದರೇನು? ಯಾರೆಂದು ತಿಳಿದುಕೊಂಡು ಮಾತನಾಡುವ ಅವಶ್ಯಕತೆ ನನಗಿಲ್ಲ. ಇನ್ನೊಂದು ಸಾರಿ ನೀನು ಮಗನೇ ಎಂದು ಸಕ್ಕಿನಿಂದ ರಗಲಿದರೆ ಒಂದು ಉತ್ತ ಲೇ ಸ್ವಕ್ಕಿನ ಕುನ್ನೆ, ಈ ಶ್ರೀಮಂತನಿಗೆ ಬಾಯಿಗೆ ಬಂದಂತ ಬಾಯಿ ಕಳೆದುಕೊಳ್ಳಬೇಡ ನಿನ್ನ ಪ್ರಾಣ ಎಂಬ ಪಕ್ಷಿಯನ್ನು. ಪ್ರಾಣ ಈ ಕರ್ಣನ ಪ್ರಾಣ ತೆಗೆಯುತ್ತೆ ಅಂತ ಬಂದ ನಿನ್ನಂತ ಸಾವಿರಾರು ಸೂರ ಸಂಸ್ಥಾನರಿಗೆ ಈ ಕರ್ಣನ ಒಂದು ಕೂದಲನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಈ ಶ್ರೀಮಂತನೆಂದರೆ ಹರಿಹರ ಬ್ರಹ್ಮಾದಿಗಳ ಶರಣೆಂದು ಸಲಾಮ್ ಹೊಡೆಯುತ್ತಿರುವಾಗ ಸಾಧ್ಯ ಅಸಾಧ್ಯದ ಮಾತು ಈ ಶ್ರೀಮಂತರ ವಂಶದಲ್ಲಿಯೇ ಬಂದಿಲ್ಲ. ಅಂಥದರಲ್ಲಿ ನೀನೇನು ಕಳ್ಳರ ಗುರು, ಕಾಡುಗೊಳ್ಳದ ಚೋರ, ಏನು ವೀರಪ್ಪಣ್ಣನ ಕಳ್ಳಗುರು ದಂತಚೋರ? ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ನನ್ನು 104 ದಿನಗಳ ಕಾಲ ಬಚ್ಚಿಟ್ಟ ವೀರಪ್ಪನ್ ಅವನನ್ನು ಬಿಡಿಸಿಕೊಂಡು ಬಂದಿದ್ದು ಕೇವಲ ರಾಜಕಾರಣಿಗಳು, ಶ್ರೀಮಂತರು ಅಲ್ಲ. ನನ್ನಂತ ಒಬ್ಬ ರೌಡಿ ಎಂಬುದನ್ನು ಮರೆಯಬೇಡ. ವೀರಪ್ಪನಲ್ಲದೆ ಅವರಪ್ಪನಾನು. ಹಾಗಾದರೆ ನೀನು ಅಷ್ಟೊಂದು ಸೂರನಿರುವೆಯ? ಸೂರ ಅಷ್ಟೇ ಅಲ್ಲದೆ ಭುವನಾದಿ ರಾಮನು ನಾನು. ಏ ಹರಂಕರು, ಮೈ ಮೇಲೆ ಖಬರಿಲ್ಲದೆ ಬಾಯಿಗೆ ಬಂದಂತೆ ಬರಲಿ. ಈ ಶ್ರೀಮಂತನ ವಿರೋಧ ವಾದಿಸಬೇಡ. ವಾದಿಸಿದರೆ ಈ ದೇಹವನ್ನು ತುಂಡರಿಸಿ ಚೆಲ್ಲುತ್ತಾರೆ. ಏನು ಎಚ್ಚರ? ಲೇ ನರಸತ್ತನ ನರ್ತನನ ಮಗನ, ಈ ಕರ್ಣನಿಗೆ ಪುಸ್ತಕ ತೋರಿಸಿದರೆ ಈ ಕರ್ಣ ಎತ್ತರವನ್ನೆಂದು ತಿಳಿದಿರುವಿಯಾ? ಅದೇ ಮಾತು ನಿಜವಾದರೆ ಆಗಲೇ ನನ್ನದಿಗೆ ಗುಂಡ. ಸುತ್ತ 25 ಹಳ್ಳಿಗಳಿಗೆ ಶ್ರೀಮಂತ ಸಿಂಹ ಎನಿಸಿಕೊಂಡಿರುವ ಈ ಪುರುಷ ಸಿಂಹಕ್ಕೆ ಇಷ್ಟೊಂದು ಸೊಕ್ಕಿನಿಂದ ಮಾತನಾಡುತ್ತಿರುವ ಎಲ್ಲ ಯಾರು ನೀವು? ನಾನು ಯಾರು? ನಾನು ಯಾರು ಎಂಬುದು ಹಾಲು ಕುಡಿಯುವ ಹಸುಗೂಸು ಸಹ ಕೇಳಿದರೂ ಹೇಳುತ್ತದೆ ಈ ಕರುಣ ಯಾರು ಎಂಬುದು. ಗುಡ್ಡಕ್ಕೆ ಗುಡುಗು ಹೊಡೆದರೆ ಗುಡ್ಡವೇ ಪುಳಿ ಆಗುತ್ತದೆ. ಸತ್ಯಧರ್ಮದ ಬೆನ್ನೆಲುಬು ಕರ್ಮವನ್ನು ಕತ್ತರಿಸುವ ಅಸ್ತ್ರ, ಅನ್ಯಾಯವನ್ನು ಅರಿಯುವ ಆಯುಧ. ನಾವು ಬಡವರ ಬಂಧು. ನಿಮ್ಮಂತ ಕಟಕ ಶ್ರೀಮಂತರ ರುಂಡ ಚಂಡಾಲರು ಚಿತ್ತನಾಗಿ ಬಂದ ಜಗದೇಕ ವೀರ ಗಂಡುಗಲಿಗಳ ಗಂಡ. ಗಂಡುಗಲಿಗಳ ಗಂಡ
ಎಂತ ಗಂಡುಗಳಿಗಳೆಂದ ಮೆರೆದು ಎಷ್ಟೋ ಜನ ಸೂರಾದಿ ಸೂರರ ಪ್ರಾಣ ತೆಗೆದು ಪರಮಾತ್ಮನ ಪಾದಕ್ಕೆ ಪಾರ್ಸಲ್ ಮಾಡಿದ್ದಾನೆ ಈ ಶ್ರೀಮಂತ ಪ್ರತಾಪ. ಸುಮ್ಮನೆ ಈ ಶ್ರೀಮಂತ ಪ್ರತಾಪ ಹೇಳಿದಂತೆ ಕೇಳಿ ಇಲ್ಲಿಂದ ಹೊರಟರೆ ಸರಿ, ಇಲ್ಲದಿದ್ದರೆ ನನ್ನದೊಂದು ಶ್ಲೋಕ ಕೇಳು. ಸಿಂಧನೂರಿನಲ್ಲಿ ಸಿಂಧೂರ ತಿಲಕವನ್ನಿಟ್ಟು ಲಿಂಗಸೂರಿನಲ್ಲಿ ಲಿಂಗವನ್ನು ಪೂಜೆ ಮಾಡಿ ದೇವದುರ್ಗದಲ್ಲಿ ದೇವರನ್ನು ಸ್ಮರಿಸಿ ಮಾನವಿಯಲ್ಲಿ ಮಾನವತೆಯಿಂದ ಮೆರೆದು ರಾಯಚೂರಿನಲ್ಲಿ ರಾಯಭಾರ ಮಾಡಿದ ನಾಯಕರು ಏನು ರಾಯಚೂರಿನಲ್ಲಿ ರಾಯಭಾರ ಮಾಡಿದ ವಂಶ? ಈ ಕರ್ಣನೆಂದರೆ ಇಡೀ ದಿಲ್ಲಿಗೆ ಢಾಲ್ ಎನಿಸಿಕೊಂಡಿರುವ ಈ ಕರ್ಣನಿಗೆ ರಾಯಚೂರು ಯಾವ ಲೆಕ್ಕ? ಓಹೋ, ಇವನು ಅಂಡರ್ ವರ್ಲ್ಡ್ ರೌಡಿ ಇದ್ದರೂ ಇರಬಹುದು. ಇಂಥ ಸಮಯದಲ್ಲಿ ಇವನ ಜೊತೆ ವೈರತ್ವ ಸರಿಯಲ್ಲ. ನಾನು ಮಾಡುತ್ತಿರುವ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ಇವನನ್ನು ಸೇರಿಸಿಕೊಂಡು ಇಡೀ ದಿಲ್ಲಿಗೆ ಕುಬೇರನಾಗಿ ಇಡೀ ದಿಲ್ಲಿಯನ್ನೇ ಅಂಡರ್ ವರ್ಲ್ಡ್ ಕಿರುಬೆರಳಿನಲ್ಲಿ ಆಟ ಆಡಿಸುವುದರಲ್ಲಿ ಸಂದೇಶವೇ ಇಲ್ಲ. ಬಟ್ ಇವನಿಂದಲೇ ನನ್ನೆಲ್ಲ ಕಾರ್ಯ ಸಾಧಿಸಿ ಕೊನೆಗೆ ಸಮಯ ಸಾಧಿಸಿ ಇವನನ್ನು ಕೊಲೆಗೈದರಾಯಿತು. ಲೇ, ಬದುಕುವ ಆಸೆ ನನಗಿಲ್ಲ. ಇಲಿಯಾಗಿ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ ಒಂದೇ ಒಂದು ದಿನ ಬಾಳುತ್ತೇನೆ ಹೊರತು ನಿಮ್ಮಂತ ಬಂಡರಿಗೆ ಹೆದರಿ ಮುಂದಿಟ್ಟ ಹೆಜ್ಜೆ ಹಿಂದಿನೋದು ಈ ಕೈಯಂತ ಔಷಧದಲ್ಲಿ ಬಂದಿಲ್ಲ, ಬರುವುದೂ ಇಲ್ಲ. Be careful. ಯಾಕೆ ಪ್ರತಾಪ್ ಬರಸಿಡಲು ಬಡಿದಂತೆ ಯಾಕೆ ಮೂಕನಾಗಿ ನಿಂತು ಬಿಟ್ಟೆ? ನೋಡು ಕರ್ಣ, ಇನ್ನು ಮುಂದೆ ನಾವಿಬ್ಬರು ಪಾರ್ಟ್ನರ್, ಇನ್ನು ಮುಂದೆ ನಾವಿಬ್ಬರು ಒಂದಾಗೋಣ, ಏನಂತೀಯ? ಬೇಟೆಗಾರ ಸಂಚು ಮಾಡಿ ಒಂತು ಹಾಕಿ ಬೇಟೆಯನ್ನು ಬಲೆ ಹಿಡಿಯುವಷ್ಟರಲ್ಲಿ ಬೇಟೆನೇ ನನ್ನ ಬಲೆಯಲ್ಲಿ ಬಿದ್ದಂತಾಯಿತು. ನಾನೇ ಈ ಪ್ರತಾಪನ ಲಹರಿ ಹಿಡಿದು ಅದರಲ್ಲಿರುವ ದವಸ ಧಾನ್ಯಗಳನ್ನು ಬಡಬಕ್ಕರಿಗೆ ಹಂಚಿದಂದು ಈ ಪ್ರತಾಪನಿಗೆ ಗೊತ್ತಿಲ್ಲವೆಂದು ಕಾಣುತ್ತದೆ. ಈ ವಿಷಯವನ್ನು ಮುಂದೆ ಸಮಯ ಬಂದಾಗ ತಿಳಿಸಿದರಾಯಿತು. ಹಾ ಪ್ರತಾಪ್, ಹೇಳು ಕರ್ಣ. ನೀನು ಹೇಳಿದಂತೆ ನಾವಿಬ್ಬರು ಒಂದಾಗೋಣವೇ? ಆಗೋಣ. ಹಾಗಾದರೆ ನಿನ್ನಲ್ಲಿ ಒಂದು ಕಂಡೀಷನ್. ಅದೇನು ಹೇಳು ಕರ್ಣ? ನಿನ್ನಲ್ಲಿ ಈ ವ್ಯವಹಾರದಲ್ಲಿ ಏನಾದರೂ ಮೋಸವಾದರೆ ನಾನು ನಿನ್ನ ತಲೆ ಕಡಿಯದೆ ಬಿಡುವುದಿಲ್ಲ. ನಾನು ಮಾಡುತ್ತಿರುವ ಸ್ಮಗ್ಲಿಂಗ್ ಕಳ್ಳತನ ವ್ಯಾಪಾರದಲ್ಲಿ ನೀ ಶಾಮೀಲಾದರೆ ಬಂದ ಲಾಭದಲ್ಲಿ ನನಗೂ 50, ನಿನಗೂ 50. ಓಕೆನಾ? ಆಹಾ, ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ತಮ್ಮಂದಿರೂ ಇಲ್ಲ. ಇದೆಂತ ನನಗ ಹಾಪರು.
ಬಂದ ಲಾಭದಲ್ಲಿ ನನಗೆ ಅರ್ಧ 50. ಓಕೆ ಪ್ರತಾಪ್, ಓಕೆ. ಕರ್ಣ, ಸಿಂಹದಂತೆ ಗರ್ಜಿಸಿ ಹಸಿದ ಹುಲಿಯಂತೆ ಬೇಟೆಯಾಡಿ ನರಿ ಬುದ್ಧಿವಂತಿಕೆಯಿಂದ ಕಾರ್ಯ ಸಾಗಿಸುತ್ತಿರುವೆಯಲ್ಲ. ನೀನು ದಿಲ್ಲಿಯ ಹುಲಿಯೇ, ಬಾ ಒಳಗೆ ಹೋಗು. ನಿನಗೋಸ್ಕರ 16 ಒಂದು ಫಾರಿನ್ ಮಾಲು ತರಿಸಿದ್ದೇನೆ, ರುಚಿ ನೋಡಿಕೊಂಡು ಹೋಗುವಂತೆ. ಬೇಡ ಪ್ರತಾಪ್, ಬೇಡ. ನೀವು ನಡೆಯಿರಿ, ನಾನು ಆಮೇಲೆ ಬರುತ್ತೇನೆ. ಆಯ್ತು ಕರ್ಣ, ನಾನಿನ್ನು ಹೋಗಿ ಬರುತ್ತೇನೆ. ಹೋಗು ಹೋಗು ಮುಟ್ಟಾಳ, ಲೇ ಪ್ರತಾಪ್, ಈ ಕರ್ಣ ನಿನ್ನ ಪಾಠವಾದದ್ದು ನಿನ್ನ ಮನ ಸೇರಿ ನಿನ್ನನ್ನು ಉದ್ಧಾರ ಮಾಡುವುದಕ್ಕಲ್ಲ. ನಿನ್ನ ಮನೆ ಸೇರಿಕೊಳ್ಳುವುದು ಯಾಕೆ ಗೊತ್ತಾ? ನನ್ನ ತಂದೆ ತಾಯಿ ತಮ್ಮಂದಿರನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚುವುದಕ್ಕಾಗಿ ಅವರು ಸಿಕ್ಕ ನಂತರ ಅವರನ್ನು ಈ ಭೂಮಿಯಿಂದ ಪರಲೋಕಕ್ಕೆ ಕಳಿಸುವುದಕ್ಕೆ ಈಗಾಗಲೇ ನನಗೆ ಮುನ್ಸೂಚನೆ ಗೊತ್ತಾಗಿರಬಹುದು ಯಾರು ಕೊಲೆ ಮಾಡಿರಬಹುದು ಎಂದು. ನಿನ್ನನ್ನು ನನ್ನ ಬೆನ್ನ